ಮೈಸೂರು ಆರ್ಎಸ್ಎಸ್ ಪಥಸಂಚಲನದ ವೇಳೆ ಭಾರೀ ದುರಂತವಾಗಿದೆ. ಪರೇಡ್ ಮಾಡುವಾಗಲೇ ಕಾರ್ಯಕರ್ತನೊಬ್ಬ ಹಾರ್ಟ್ ಅಟ್ಯಾಕ್ನಿಂದ ಮರಣ ಹೊಂದಿದ್ದಾನೆ. ಮೈಸೂರಿನ ಆರ್ಎಸ್ಎಸ್ ಕಾರ್ಯಕರ್ತನಿಗೆ ಹೃದಯಾಘಾತವಾಗಿದೆ. ಆರ್ಎಸ್ಎಸ್ 100 ವರ್ಷ ಪೂರೈಸಿದ್ದು ಮೈಸೂರು ಆರ್ಎಸ್ಎಸ್ ಪಥಸಂಚಲನದ ವೇಳೆ ಭಾರೀ ದುರಂತವೊಂದು ಸಂಭವಿಸಿದೆ. ಪರೇಡ್ ಮಾಡುವಾಗಲೇ ಕಾರ್ಯಕರ್ತನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಪರೇಡ್ ಮಾಡುತ್ತಿರುವಾಗ ಮೈಸೂರಿನ ಆರ್ಎಸ್ಎಸ್ ಕಾರ್ಯಕರ್ತನಿಗೆ ಹೃದಯಾಘಾತವಾಗಿದ್ದು, ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಮೈಸೂರಿನ ಯುವಕನೊಬ್ಬ. ಮಹೇಂದ್ರ ಜೋಯಲ್, 37 ವರ್ಷದ ಮಹೇಂದ್ರ ಜೋಯಲ್ ಮೃತ ಆರ್ಎಸ್ಎಸ್ ಕಾರ್ಯಕರ್ತ. ಪಥಸಂಚಲನದ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನದ ವೇಳೆ ಕುಸಿದು ಬಿದ್ದಿದ್ದಾರೆ ಯುವಕ. ಖಾಸಗಿ ಆಸ್ಪತ್ರೆಯಲ್ಲಿ ಮಹೇಶ್ ಜೋಯಲ್ ಕೊನೆಯುಸಿರೆಳೆದಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಪಥಸಂಚಲನದ ವೇಳೆ ಹೃದಯಾಘಾತಕ್ಕೀಡಾದಂಥ ಆರ್ಎಸ್ಎಸ್ ಕಾರ್ಯಕರ್ತನನ್ನ ಆರ್ಎಸ್ಎಸ್ 100 ವರ್ಷ ಪೂರೈಸಿದ್ದು ಕರ್ನಾಟಕದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಇದರ ನಡುವೆ ಈಗ ಮಹಾ ದುರಂತ ಅಂತಲೇ ಹೇಳ್ಬೋದು. ಮೈಸೂರು ಆರ್ಎಸ್ಎಸ್ ಪಥಸಂಚಲನದ ವೇಳೆ ಈ ಒಂದು ದುರಂತ ಸಂಭವಿಸಿದೆ. ಪರೇಡ್ ಮಾಡುವಾಗಲೇ ಕಾರ್ಯಕರ್ತನಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಮೈಸೂರಿನ ಆರ್ಎಸ್ಎಸ್ ಕಾರ್ಯಕರ್ತನಿಗೆ ಹೃದಯಾಘಾತವಾಗಿದ್ದು, ಹೃದಯಾಘಾತದಿಂದ ಮೈಸೂರಿನ ಯುವಕ ಸಾವನ್ನಪ್ಪಿದ್ದಾನೆ. 37 ವರ್ಷದ ಮಹೇಂದ್ರ ಜೋಯಲ್ ಆರ್ಎಸ್ಎಸ್ ಕಾರ್ಯಕರ್ತ. ಆರ್ಎಸ್ಎಸ್ ಪಥಸಂಚಲನದ ವೇಳೆ ಕುಸಿದು ಬಿದ್ದ ಯುವಕ. ಈ ವೇಳೆ ಖಾಸಗಿ ಆಸ್ಪತ್ರೆಯಲ್ಲಿ ತಮ್ಮ ಕೊನೆಯುಸಿರೆಳೆದಿದ್ದಾರೆ ಮಹೇಶ್ ಜೋಯಲ್.